ಧರ್ಮಸ್ಥಳ ಮಂಜುನಾಥ ಏನು ಮಾಡ್ತಿದ್ದಾನೋ 2003-4ರಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಅಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಇವತ್ತಿನವರೆಗೂ ಅವಳು ಡೆಡ್ ಬಾಡಿ ಸಿಕ್ಕಿಲ್ಲ. ಪೊಲೀಸ್ ಸ್ಟೇಷನು ಮತ್ತು ಸುತ್ತಮುತ್ತ ಇದ್ದವರಿಗೆ ಕೇಳಿದರೆ ವಿಚಾರನೇ ನೀವು ಮಾತಾಡಬಾರ್ದಿಲ್ಲಿ ಅಂತ ಹೇಳಿ ನನ್ನನ್ನು ಬೆದರಿಸಿ ನಾನೊಬ್ಬಳೇ ಇರೋದು. ರಂಗಪ್ರಸಾದ್ ಅವರ ಸೊಸೆ ವಾಸಂತಿ ಅವರ ಫೋಟೋನ ಸುಜಾತ ಭಟ್ ಅವ್ರು ತೋರಿಸಿದ್ರು ಅಂತ, ಈ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದು ನನ್ನ ಮಗಳದೇ ಫೋಟೋ. ನಿಮ್ಮ ನನಗೂ ಮಗಳು? ಅವರಿಗೂ ಸಂಬಂಧ ಇಲ್ಲ. ಹೌದಾ? ಅದು ನನಗೆ ಅವ್ರು ಯಾರು ಗೊತ್ತಿಲ್ಲ. ಅದು ನೀವೊಂದ್ ಕಡೆ ಹೇಳ್ಕೊಂಡಿದ್ರಿ ವಸಂತ ರಂಗಪ್ರಸಾದ್ ಅವರ ಜೊತೆ ತಾವು ಲೀವಿಂಗ್ ಇದ್ರಿ ಅಂತ. ಹೌದು, ಲೀವಿಂಗ್ ಅಲ್ಲಿ ಇದ್ದೆ. ಅವಳು ಹೋದ ಮೇಲೆ, ಅವ್ರ ಸೊಸೆ ಹೋದ ಮೇಲೆ. ಸೊಸೆಗೂ ನನಗೂ ಸಂಬಂಧ ಇಲ್ಲ. ಅವರು ಸೊಸೆ ತೀರಿ ಹೋಗೋದು ನೀವು ಹೋದ 2 ವರ್ಷದ ನಂತರ ಅಂತ ಒಂದು ಸುದ್ದಿ. ಇಲ್ಲ ಇಲ್ಲ, ನೀವು ಈ ಫೋಟೋ ಸತ್ಯಕ್ಕೆ ದೂರ. ಆಯ್ತು ಮೇಡಮ್, ಈ ಫೋಟೋ ಹೊರತಾಗಿ ಅನನ್ಯ ಭಟ್ ಅವರ ಇರುವಿಕೆಯನ್ನ ಸಾಬೀತ್ ಮಾಡುವಂತ ಬೇರೆ ಯಾವ ದಾಖಲೆ ಇದೆ ನಿಮ್ಮ ಹತ್ರ? ಇವರ ಯಾಕೆ ಬಿಡುಗಡೆ ಮಾಡ್ಲಿಲ್ಲ? ಸರ್, ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಸರ್. ನಾನು ಎಲ್ಲರಿಗೂ ನಾನು ಕೊಡಕ್ಕಾಗಲ್ಲ ಸರ್. ತಾವು ಇದು ಕೋಲ್ಕತ್ತಾದಲ್ಲಿ CBI ಸ್ಟೆನೋಗ್ರಾಫರ್ ಆಗಿದ್ದು ಸತ್ಯನಾ ಮೇಡಮ್? CBI ಅಂದ್ರೆ ನಾನು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಆಗಿರೋದು. ಎಷ್ಟು ವರ್ಷ CBI ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ? ನಾನು ಎಷ್ಟು ವರ್ಷ ಅಂತಲ್ಲ, ಅಲ್ಲಲ್ಲಿಗೆ ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ತಾ ಇದ್ದೆ. ನಾನು ಕಾಂಟ್ರಾಕ್ಟ್ ಬೇಸಿಕ್ಕು ಮತ್ತು ಎಲ್ಲಿ ಕೆಲಸ ಮಾಡಬೇಕು, ನಾನು ಕೋಲ್ಕತ್ತಾದಲ್ಲೇ ಪರ್ಮನೆಂಟ್ ಆಗಿರ್ಲಿಲ್ಲ. ರಿಪ್ಪನ್ಪೇಟೆಗೂ ಬಂದು ಹೋಗ್ತಾ ಇದ್ದೆ. ಅದೇ ತಾವು 2003ರಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳೆಗಾವ್ ಅವರ ಜೊತೆ ಇದ್ದಿದ್ದು ಸತ್ಯನಾ ಮೇಡಮ್? ಹೌದು ಹೌದು, ಸತ್ಯ. ಆದ್ರೆ ಈಗ ನೀವು ಬಿಟ್ಟಿರೋ ಫೋಟೋ ಮತ್ತೆ ರಂಗಪ್ರಸಾದ್ ಅವರ ಸೊಸೆ ವಸಂತ ಅವರ ಫೋಟೋ ಸೇಮ್ ಇದೆಯಲ್ಲ ಮೇಡಮ್? ಯಾವುದೇ ವ್ಯತ್ಯಾಸ ಇಲ್ಲ ಅಲ್ಲ ಅದರಲ್ಲಿ? ಸರ್, ಅಲ್ಲ ಸರ್, ಅದು ನಾವು ಅಲ್ಲ ಸರ್. ನಾವು ಚೆಕ್ ಅಲ್ಲ ಮಾಡುವಾಗ ಸರ್. 2 ಫೋಟೋ ಒಂದೇ ಇತ್ತಲ್ಲ ಮೇಡಮ್? ಇಲ್ಲ ಸರ್, ಇಲ್ಲ. ಅಂದ್ರೆ ಒಬ್ರೇ ವಸಂತ ತರ. ಅವ್ರ ರೀತಿನೇ ಇದ್ರ ಅನನ್ಯ ಭಟ್? ಹೌದು, ಒಂದೇ ತರ? ನಮ್ಮ ಮನೆಯವರ ರೀತಿಯಲ್ಲಿ. ಅಲ್ಲ, ಆದ್ರೆ ವಸಂತ ಮತ್ತೆ ಅನನ್ಯ ಭಟ್ ಅವರು ಇಲ್ಲ ಒಂದೇ ಸರ್. ರೀತಿಯಲ್ಲಿ ಇರ್ಲಿಕ್ಕೆ ಹೇಗ್ ಸಾಧ್ಯ ಅಂತ? ಒಂದೇ ರೀತಿ ಇರ್ಲಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಒಂದೇ ರೀತಿ ಇರ್ಲಿಲ್ಲ. ಸುಮ್ನೆ ನನ್ನ ಮನೆ ಯಾಕೆ ತಲೆ ತಿಂತಿದ್ದೀರಾ? ಇಲ್ಲ, ಅದು ನಿಮ್ಮಿಂದ ಒಂದು ಸ್ಪಷ್ಟನೆ ತಗೊಳ್ಳೋಣ ಅಂತ ಅಷ್ಟೇ. ಉಡುಪಿ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲೂ ಅನನ್ಯ ಭಟ್ ಅವರ ಅಡ್ಮಿಷನ್ ಇಂದ ಯಾವುದೇ ದಾಖಲಾತಿಗಳು ಇರ್ಲಿಲ್ಲ. ಎಲ್ಲ ಸ್ಪಾಯಿಲ್ ಮಾಡಿದ್ದಾರೆ. ನಿಮ್ಮ ಹತ್ರನಾದ್ರೂ ನನ್ನ ಏನಾದ್ರೂ ಮನೆ- ಅವ್ರ ಅಡ್ಮಿಷನ್ ನನ್ನ ಸೇರಿದ್ದು ಮನೆಗೆ- ಅಥವಾ CET ನನ್ನ ಮನೆಗೆ- ಬರ್ದಿದ್ದು ಅದ್ ಯಾವ್ದಾದ್ರು ದಾಖಲೆ ಇದೆಯಾ? ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ. ಆಗ ದಾಖಲೆಗಳೆಲ್ಲ ಸುಟ್ಟೋಯ್ತಾ? ಹೌದು, ಸ್ಪಷ್ಟನೆ. ಅದೊಂದು ಅನನ್ಯ ಭಟ್ ಅವ್ರದ್ದು ಫೋಟೋ ಅಲ್ಲ ಅಂತ ಹೇಳಿ ಆಗಿದೆಯಲ್ಲ ಮೇಡಮ್? ನಿಮ್ಮ ರಂಗಪ್ರಸಾದ್ ಅವರ ಸೊಸೆ ವಾಸಂತಿ ಅವರ ಫೋಟೋನ ಸುಜಾತ ಭಟ್ ಅವ್ರು ತೋರಿಸಿದ್ರು ಅಂತ, ಈ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದು ನನ್ನ ಮಗಳದೇ ಫೋಟೋ. ನಿಮ್ಮ ನನಗೂ ಮಗಳು? ಅವರಿಗೂ ಸಂಬಂಧ ಇಲ್ಲ. ಹೌದಾ? ಅದು ನನಗೆ ಅವ್ರು ಯಾರು ಗೊತ್ತಿಲ್ಲ. ಅದು ನೀವೊಂದ್ ಕಡೆ ಹೇಳ್ಕೊಂಡಿದ್ರಿ ವಸಂತ ರಂಗಪ್ರಸಾದ್ ಅವರ ಜೊತೆ ತಾವು ಲೀವಿಂಗ್ ಇದ್ರಿ ಅಂತ. ಹೌದು, ಲೀವಿಂಗ್ ಅಲ್ಲಿ ಇದ್ದೆ. ಅವಳು ಹೋದ ಮೇಲೆ, ಅವ್ರ ಸೊಸೆ ಹೋದ ಮೇಲೆ. ಸೊಸೆಗೂ ನನಗೂ ಸಂಬಂಧ ಇಲ್ಲ. ಅವರು ಸೊಸೆ ತೀರಿ ಹೋಗೋದು ನೀವು ಹೋದ 2 ವರ್ಷದ ನಂತರ ಅಂತ ಒಂದು ಸುದ್ದಿ. ಇಲ್ಲ ಇಲ್ಲ, ನೀವು ಈ ಫೋಟೋ ಸತ್ಯಕ್ಕೆ ದೂರ. ಆಯ್ತು ಮೇಡಮ್, ಈ ಫೋಟೋ ಹೊರತಾಗಿ ಅನನ್ಯ ಭಟ್ ಅವರ ಇರುವಿಕೆಯನ್ನ ಸಾಬೀತ್ ಮಾಡುವಂತ ಬೇರೆ ಯಾವ ದಾಖಲೆ ಇದೆ ನಿಮ್ಮ ಹತ್ರ? ಇವರ ಯಾಕೆ ಬಿಡುಗಡೆ ಮಾಡ್ಲಿಲ್ಲ? ಸರ್, ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಸರ್. ನಾನು ಎಲ್ಲರಿಗೂ ನಾನು ಕೊಡಕ್ಕಾಗಲ್ಲ ಸರ್. ತಾವು ಇದು ಕೋಲ್ಕತ್ತಾದಲ್ಲಿ CBI ಸ್ಟೆನೋಗ್ರಾಫರ್ ಆಗಿದ್ದು ಸತ್ಯನಾ ಮೇಡಮ್? CBI ಅಂದ್ರೆ ನಾನು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಆಗಿರೋದು. ಎಷ್ಟು ವರ್ಷ CBI ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ? ನಾನು ಎಷ್ಟು ವರ್ಷ ಅಂತಲ್ಲ, ಅಲ್ಲಲ್ಲಿಗೆ ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ತಾ ಇದ್ದೆ. ನಾನು ಕಾಂಟ್ರಾಕ್ಟ್ ಬೇಸಿಕ್ಕು ಮತ್ತು ಎಲ್ಲಿ ಕೆಲಸ ಮಾಡಬೇಕು, ನಾನು ಕೋಲ್ಕತ್ತಾದಲ್ಲೇ ಪರ್ಮನೆಂಟ್ ಆಗಿರ್ಲಿಲ್ಲ. ರಿಪ್ಪನ್ಪೇಟೆಗೂ ಬಂದು ಹೋಗ್ತಾ ಇದ್ದೆ. ಅದೇ ತಾವು 2003ರಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳೆಗಾವ್ ಅವರ ಜೊತೆ ಇದ್ದಿದ್ದು ಸತ್ಯನಾ ಮೇಡಮ್? ಹೌದು ಹೌದು, ಸತ್ಯ. ಆದ್ರೆ ಈಗ ನೀವು ಬಿಟ್ಟಿರೋ ಫೋಟೋ ಮತ್ತೆ ರಂಗಪ್ರಸಾದ್ ಅವರ ಸೊಸೆ ವಸಂತ ಅವರ ಫೋಟೋ ಸೇಮ್ ಇದೆಯಲ್ಲ ಮೇಡಮ್? ಯಾವುದೇ ವ್ಯತ್ಯಾಸ ಇಲ್ಲ ಅಲ್ಲ ಅದರಲ್ಲಿ? ಸರ್, ಅಲ್ಲ ಸರ್, ಅದು ನಾವು ಅಲ್ಲ ಸರ್. ನಾವು ಚೆಕ್ ಅಲ್ಲ ಮಾಡುವಾಗ ಸರ್. 2 ಫೋಟೋ ಒಂದೇ ಇತ್ತಲ್ಲ ಮೇಡಮ್? ಇಲ್ಲ ಸರ್, ಇಲ್ಲ. ಅಂದ್ರೆ ಒಬ್ರೇ ವಸಂತ ತರ. ಅವ್ರ ರೀತಿನೇ ಇದ್ರ ಅನನ್ಯ ಭಟ್? ಹೌದು, ಒಂದೇ ತರ? ನಮ್ಮ ಮನೆಯವರ ರೀತಿಯಲ್ಲಿ. ಅಲ್ಲ, ಆದ್ರೆ ವಸಂತ ಮತ್ತೆ ಅನನ್ಯ ಭಟ್ ಅವರು ಇಲ್ಲ ಒಂದೇ ಸರ್. ರೀತಿಯಲ್ಲಿ ಇರ್ಲಿಕ್ಕೆ ಹೇಗ್ ಸಾಧ್ಯ ಅಂತ? ಒಂದೇ ರೀತಿ ಇರ್ಲಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಒಂದೇ ರೀತಿ ಇರ್ಲಿಲ್ಲ. ಸುಮ್ನೆ ನನ್ನ ಮನೆ ಯಾಕೆ ತಲೆ ತಿಂತಿದ್ದೀರಾ? ಇಲ್ಲ, ಅದು ನಿಮ್ಮಿಂದ ಒಂದು ಸ್ಪಷ್ಟನೆ ತಗೊಳ್ಳೋಣ ಅಂತ ಅಷ್ಟೇ. ಉಡುಪಿ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲೂ ಅನನ್ಯ ಭಟ್ ಅವರ ಅಡ್ಮಿಷನ್ ಇಂದ ಯಾವುದೇ ದಾಖಲಾತಿಗಳು ಇರ್ಲಿಲ್ಲ. ಎಲ್ಲ ಸ್ಪಾಯಿಲ್ ಮಾಡಿದ್ದಾರೆ. ನಿಮ್ಮ ಹತ್ರನಾದ್ರೂ ಏನಾದ್ರೂ ಅವ್ರ ಅಡ್ಮಿಷನ್ ನನ್ನ ಸೇರಿದ್ದು ಮನೆಗೆ- ಅಥವಾ CET ನನ್ನ ಮನೆಗೆ- ಬರ್ದಿದ್ದು ಅದ್ ಯಾವ್ದಾದ್ರು ದಾಖಲೆ ಇದೆಯಾ? ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ.